ಕಂಪಲ್ಸರಿ ಕೊಡಬೇಕು ಅಂತ ಮಾಡಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಹತ್ರನೂ ಮಾತಾಡಿ ಇವಾಗ ಮಕ್ಕಳ ಮೂಲಕ ನೀವು ಒಪ್ಪಿಗೆ ಪತ್ರನೂ ಕೊಡಬೇಕಂತಿದೆ. ಇವಾಗ ಕೆಲವೊಂದು ಮನೆಯಲ್ಲಿ ಸ್ವಾಮಿಗಳಿರ್ತಾರೆ, ಲಿಂಗಾಯತರವರು ಅನ್ನೋ ಪದ್ಧತಿನಲ್ಲಿ ಅವರು ನಂಬಿಕೆ ಒಂದಿರುತ್ತೆ. ಆ ಥರ ಇದ್ದವರಿಗೆ ಯಾವುದು ಫೋರ್ಸ್ ಇಲ್ಲ. ಇರಲ್ಲ ಮಕ್ಕಳಿಗೆಲ್ಲ ತತ್ತಿ ಬಾಳೆಹಣ್ಣು ಚೆಕ್ ಕೊಡ್ಬೇಕಂತ ಚೆನ್ನಾಗಿದೆ. ಇವಾಗ ನಿಮ್ಮ ಒಪ್ಪಿಗೆ ಇದ್ರೆ ಇವಾಗ ಸರ್ ಕೊಡ್ತಾರೆ ಮಕ್ಕಳಿಗೆ. ಇವಾಗ ನಮ್ಮ ಮಕ್ಕಳಿಗೆ ಕೊಡಬೇಡ್ರಿ ಆ ಥರ ಸರ್ ಆ ಥರ ಮಕ್ಕಳಿಗೆ ಕೊಡಲ್ಲ. ಅವರಿಗೆ ಆಲ್ಟರ್ನೇಟಿವ್ ಆಗಿ ಬಾಳೆಹಣ್ಣು ಚಕ್ಕೆ ಆ ಥರ ಕೊಡ್ತಾರೆ. ಇನ್ನೊಂದು, ಇದು ಪ್ರತಿದಿನ ಆಗ್ತಾ ಇದೆಯಲ್ಲ, ನೀವು ಫಸ್ಟ್ ಮಕ್ಕಳ ಹತ್ರ ಮಾತಾಡಿ. ಇವಾಗ ಶಾಲೆಯಿಂದ ಬರ್ತಾರಲ್ಲ, ಬಂದ ತಕ್ಷಣ ಅವ್ರಿಗೆ ಕೇಳಿ ಇವತ್ತೇನಾಯ್ತು ಸ್ಕೂಲಲ್ಲಿ, ಏನ್ ಕೊಟ್ರು, ಇಲ್ಲ ಕೊಟ್ಟಾರ ಇಲ್ಲ, ಫಸ್ಟ್ ನೀವು ಕೇಳಿ. ಮಕ್ಕಳು ಹೇಳ್ತಾರೆ, ಆಲ್ಮೋಸ್ಟ್ ಮನೆಯಲ್ಲಿ ಹೇಳ್ತಾರೆ. ಬಟ್ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ಮಕ್ಕಳು ಮರ್ತೋಗ್ತಾರೆ. ಏನೋ ಇವತ್ತೇನಾದ್ರು ಸುಮಾರು ಮಾತನ್ನ ಹಂಗೆ ಹೋಗ್ತಾ ಇರ್ತಾರೆ. ಮೊದಲನೇದಾಗಿ ನೀವು ಕೇಳಿ ಮನೇಲಿ ಇವತ್ತು ಕೊಟ್ರ ಇಲ್ಲ, ಕೊಟ್ಟಿಲ್ಲ ಅಂತ ನೀವು ನಿಮ್ಮೂರವ್ರೆ ಅವ್ರ ಹತ್ರ ಬಂದು ಹೇಳಿ ಇವತ್ತು ಕೊಟ್ಟಿಲ್ಲ ನೋಡ್ಬೇಕು ನಮ್ಮ ಮಗಳಿಗೆ, ಯಾಕೆ ಕೊಟ್ಟಿಲ್ಲ ಅಂತ. ಆಮೇಲೆ ಅವ್ರ ಏನಂದ್ರೆ ಅವ್ರ ಹೆಡ್ ಮಾಸ್ಟರ್ ಹತ್ರ ಮಾತಾಡ್ತಾರೆ. ಅಂದ್ರೆ ಇವಾಗ ಎಲ್ಲಾ ಮಕ್ಳಿಗೆ ಸಿಗ್ಬೇಕು. ಮೇನ್ ರೀಸನ್ ಬಂದ್ಬಿಟ್ಟು ನಮ್ಮ ಉತ್ತರ ಕರ್ನಾಟಕ ಏನಿದೆ ಅಲ್ಲ, ಇದು ಗುಲ್ಬರ್ಗ, ರಾಯಚೂರು, ಯಾದಗಿರಿ, ಇಲ್ಲಿ ಮಾಲ್ ನ್ಯೂಟ್ರಿಷನ್ ಅಂದ್ರೆ ಅಪೌಷ್ಟಿಕಾಂಶ ಜಾಸ್ತಿ ಇದೆ. ಇವಾಗ ಮಕ್ಳು ಏಜಿಗೆ ತಕ್ಕಂತೆ ಅವರು ಹೈಟ್ ಇಲ್ಲ, ಪರ್ಸನಾಲಿಟಿ ಇಲ್ಲ, ದಪ್ಪ ಇಲ್ಲ, ವೇಟ್ ಇಲ್ಲ. ಅದ್ರ ಸಲುವಾಗಿ ಅದನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಗೌರ್ಮೆಂಟಿಗೆ ಅಜಂತಾ ಪ್ರೇಮಚಂದ್ ಫೌಂಡೇಶನ್ ಏನ್ ಮಾಡಿದೆ, 1500 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದೆ. ವಾರ ಪೂರ ತತ್ತಿ ಕೊಡ್ಬೇಕು ಅಂತ ಹೇಳಿ. ಇವಾಗ ಸಡನ್ ಆಗಿ ಏನು ಬರಲ್ಲ, ಇದು ಬೆಳವಣಿಗೆ ಆಗಲ್ಲ. ಕಂಟಿನ್ಯೂ ತಿನ್ನೋದ್ರಿಂದ ಮಕ್ಕಳಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತವೆ. ಅದೇ ಒಂದು ಉದ್ದೇಶದಿಂದ ನಾನು ಇವಾಗ ಸ್ಕೂಲಿಗೆ ಬಂದಿರೋದು ಅದೇ. ಇವಾಗ ಕೊಡ್ತಾ ಇದ್ದಾರ ಇಲ್ಲ, ಪೇರೆಂಟ್ಸ್ ಹತ್ರ ಮಾತಾಡಿದಾರ ಇಲ್ಲ, ಮಕ್ಕಳ ಹತ್ರ ಮಾತಾಡಿದಾರ ಇಲ್ಲ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದಾರ ಇಲ್ಲ ಅಂತ ತಿಳ್ಕೊಂಡು ಹೋಗ್ತಿಲ್ಲ. ಜಸ್ಟ್ ಇನ್ಕ್ವೈರಿಗೆ ಅಷ್ಟೇ ಬಂದಿದ್ದಾರೆ. ತಮ್ಮ ಗಮನಕ್ಕೆ ಎಲ್ಲರಿಗೂ ಅದ. ನಾವೆಲ್ಲ ಕಂಪಲ್ಸರಿ ಒಂದು ವೀಕ್ನಲ್ಲಿ ಕಂಪಲ್ಸರಿ ಎಲ್ಲ ಮಕ್ಕಳಿಗೆ, ಯಾವ ಮಕ್ಕಳು ತತ್ತಿ ಕೊಡ್ತೀನಿ ಅಂತಾರ ತತ್ತಿ ಕೊಡ್ತೇವೆ. ಯಾವ ಹಾಲಲ್ಲಿ ಮಗುವಿಗೆ ಏನು ಮಾಡ್ತೇವೆ, ಚಿಕ್ಕಿ ಕೊಡ್ತೇವೆ. ಮತ್ತು ಚಿಕ್ಕಿ ಮರದಿನ ಮಗು ಅದು ನಾ ಚಿಕ್ಕಿ ಹೋದ್ರೆ ಸರ್ ತತ್ತಿ ಬೇಕಂದ್ರೆ ಅದು ಅವ್ರ ಆಲ್ಟರ್ನೇಟ್ ಚೇಂಜ್ ಆಗ್ತಾ ಇರ್ತದೆ. ನಮ್ಮಲ್ಲಿ ದಿನ ರೊಟೇಷನ್ದಾಗ ಇರ್ತದೆ. ನಾ ಅದಕ್ಕೆ ಸರ್ ಅಂದೆ, ನಾನು ಇವಾಗಲೇ ಸರ್ ನಾವು ನಿಮ್ಮ ಹತ್ರ ಬರೋಂಗಿಲ್ಲ, ನಮ್ಮ ಮಕ್ಕಳ ಬಗ್ಗೆ ಕೇಳ್ರಿ, ನಾವೇನು ಕೊಡ್ತೇವೆ ನೀವು ಕೇಳ್ಕೊಂಡೆ ಮಾಡಿ ನೀವು ಇದು ಮಾಡಿ ಸರ್ ಅಂತ ಅವ್ರಿಗೆ ಹೇಳಿದೆ. ಇನ್ನೊಂದ್ರಿ ಇಷ್ಟು ಮಾಡಿದ್ರು ಕೂಡ ನಾವು ಇಲ್ಲಿವರೆಗೆ ಇನ್ನೂ ಕೂಡ ನಾವು ಅನುದಾನ ಬಂದಿಲ್ಲ, ಹಾಕಿಲ್ಲ. ಸರ್ ಸ್ಪಷ್ಟವಾಗಿ ಹೇಳಬೇಕು ಈ ಮಾತು, ಇಲ್ಲಿವರೆಗೆ ಅನುದಾನ ಅಂದಿಲ್ಲ. ಇದ್ದ ಹೆಡ್ ಮಾಸ್ಟರ್ ಏನ್ ಮಾಡ್ಬೇಕು, ಕೈಲಿ ಹಾಕಿ ರೊಕ್ಕ ತರಬೇಕು. ತಿಂಗಳಿಗೆ 15-20 ರಿಂದ 30 ಸಾವಿರ ರೂಪಾಯಿ ರೊಕ್ಕ ಆಗ್ಲಿರ್ತವೆ. ಏನ್ರಿ 2 ತಿಂಗಳು 3 ತಿಂಗಳು ಆಯ್ತಂದ್ರೆ 1 ಲಕ್ಷ ರೂಪಾಯಿ ಆಗ್ತದೆ. ನಾವು 1 ಲಕ್ಷ ರೂಪಾಯಿ ಎಲ್ಲಿ ಕೊಡೋಣ ಸರ್ ಅಂತ ಅವ್ರಿಗೆ ಸರ್ ನಾನು ಕೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ನೀವು ಚರ್ಚೆ ಮಾಡಿ ಸರ್ ಅಂತ ಅವ್ರಿಗೆ ಹೇಳಿದ್ದೀನಿ ಅವ್ರಿಗೆ. ನಮ್ಗೆ ತೊಂದರೆ ಭಾಳ ಆಗ್ತಾ ಇದೆ. ಯಾಕಂದ್ರೆ ಯಾರಿಗೂ ನಿಲ್ಲಿಸಕ್ಕಾಗಲ್ಲ, ನಮ್ಮ SDMC ನಿಲ್ಲಿಸಕ್ಕಾಗಲ್ಲ. ಇದು ಆ ಪರಿಸ್ಥಿತಿ ಇದೆ. ಏನ್ರಿ ಈಗ SDMC ನಿಲ್ಸೋದು ಅಂತ ಹೇಳಿದ್ರೆ ಅವ್ರ ಕೈ ಕೊಟ್ಟು ಮಾಡೋದು ಮಾಡೋದು ಬೇಡ. 4 ತಿಂಗಳು 5 ತಿಂಗಳು ಸರ್ ರೊಕ್ಕ ಯಾವಾಗ ಬರ್ತವ್ರಿ ಅಂತ ಏನ್ ಮಾಡ್ಬೇಕು, ಅವ್ರು ಯಾವಾಗ ಹಾಕ್ತಾರ ಅವಾಗ ಹಾಕ್ಬೇಕು. ಹೌದಲ್ಲ, ನಿತ್ಯ ಪ್ರಸಂಗದ ಪರಿಸ್ಥಿತಿ ಅವ್ರ ಗಮನಕ್ಕೂ ತಂದಿಲ್ಲ. ನಾನು ಎಲ್ಲ ಪರಿಸ್ಥಿತಿ ಅದು ನಿಮ್ಗೆಲ್ಲನೂ ಗೊತ್ತದ. ಆದ್ರೂ ನಾವು ಯಾವುದೇ ವಿಚಾರ ಮಾಡಲಾರ್ದು ಎಷ್ಟು ಸತತ ಪ್ರಯತ್ನದ ಅಷ್ಟು ನಮ್ಮ ಕೆಲಸನೂ ಮಾಡಲಾಗ್ತದೆ. ಪ್ರತಿಯೊಂದು ನಾವು ಬಿಡಂಗಿಲ್ಲ. ಮೊನ್ನೆ ಏನು ಸೆಪ್ಟೆಂಬರ್ 4 ದಿವಸ ಅಮೌಂಟ್ ಹಾಕಿದಾರ ಅಂತ ಕೇಳಿದೆವು, ಅಷ್ಟೇ ಹಾಕಿದ್ದಾರೆ. 4 ದಿವಸ 25ನೇ ಸೆಪ್ಟೆಂಬರ್ಗೆ APF ಚಾಲು ಆಗ್ಯದ. 4 ದಿವಸ ಅಮೌಂಟ್ ಹಾಕ್ಯಾರ ನೋಡಿ ಸರ್. ಗೌರ್ಮೆಂಟ್ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಇಲ್ಲಿ ತನಕ 1 ರೂಪಾಯಿ ಹಾಕಿಲ್ಲ. ಅದು ಒಂದು ಸರ್. ಇನ್ನೊಂದು ಆ ಅಡಿಗೆಯವ್ರು ಪಾಪ ಅವ್ರ ಸ್ಯಾಲ್ರಿ ಆಗಿಲ್ಲ, ಬೇಸಿಗೆ ಸ್ಯಾಲ್ರಿ ಕೊಟ್ಟಿಲ್ಲ. ಏಪ್ರಿಲ್ ಮೇ ನಾವು ದುಡಿಸ್ಕೊತೀವಿ, ಆ ದುಡ್ಡು ಅವ್ರು ಕೊಟ್ಟಿಲ್ಲ. ಇನ್ನೂ ತನಕ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅವ್ರು ಸ್ಯಾಲ್ರಿ ಕೊಟ್ಟಿಲ್ಲ. ಅವ್ರ ಮ್ಯಾಗ ನಾವು ಎಷ್ಟು ಪ್ರೆಷರ್ ಮಾಡಿದ್ರು ಅವ್ರಿಗೆ ಏನ್ ಮಾಡ್ಬೇಕು ಸರ್, ಅವ್ರು ಏನ್ ಮಾಡ್ಬೇಕು, ಅವ್ರದ್ದು ಹೊಟ್ಟಿ ಇದೆಯಲ್ಲ ಸರ್, ಏನ್ ಮಾಡ್ಬೇಕು, ಅವ್ರ ಪರಿಸ್ಥಿತಿ ನೋಡ್ಬೇಕು. ನಾವು ದಿನಾಲೂ ಅವ್ರು ಎಲ್ಲಿ ತರ್ಬೇಕು, ಅವ್ರು ಬಡವರು ಇರ್ತಾರೆ ಪಾಪ. ಅದಕ್ಕೆ ಹೇಳಿದ್ರೆ ಸರ್ ನಿಮ್ದು ಅದೇ ಸೀದಾ ಸ್ಪಷ್ಟವಾಗಿ ಪೇರೆಂಟ್ಸ್ ಮುಂದೆ, SDMC ಅವ್ರ ಮುಂದೆ, ನಿಮ್ಮ ಮುಂದೆ ಡೈರೆಕ್ಟ್ ಆಗಿ ಮಾತು ನಾವು ವಿಚಾರ ಇರ್ತಾ ಇದ್ದೀನಿ. ನಾವು ಏನದ ಏನ್ ಸತ್ಯಲ್ಲ ಅದೇ ಮಾತಾಡೋದು. ನಾನು ಈ ಸತ್ಯನೇ ನೀವು ಮಕ್ಕಳು ಕೇಳ್ಬೋದು, ನಾವು ಇಲ್ಲ ಅಂತ ನಾವು ನಾವು ಮತ್ತೆ ಇನ್ನೊಂದು ಸರ್ ಡೈಲಿ ನಮ್ಮ ಶಿಕ್ಷಕರು ಡೈಲಿ ಯಾರು ಒಬ್ರು ಕೂಡ ತಪ್ಪಿಸಿಲ್ಲ. ಇದು SDMC ಗೊತ್ತಿದೆ, ನಮ್ಮ ಸರಿಗೆ ಗೊತ್ತಿದೆ, ಎಲ್ಲ ಪೇರೆಂಟ್ಸ್ ಎಲ್ಲ ಮಕ್ಕಳು ಮನ್ಯಾಗ ಯಾರು ಬಂದಾರ ಎಲ್ಲರೂ ನಿಗಾಡ್ತಾರೆ, ಕೇಳ್ತಾರೆ ಮಕ್ಕಳಿಗೆ ಯಾವ ಸರ್ ಬಂದಾರ, ಏನ್ ಮಾಡ್ತಾರ, ಏನ್ ಪಾಠ ಹೇಳಾರ. ಈ ಹಳ್ಳಿ ಸಂದರ್ಭದಾಗ ಸಾಲಿಗೆ ಬರಲ್ಲ ಅಂದ್ರೆ ಎಲ್ಲರೂ ಕೇಳ್ತಾರೆ, ನಾನು ಶಾಲೆ ಕೇಳ ಇಷ್ಟು ಕೇಳ್ತಾರೆ ಸರ್. ಅದು ಸಾಲಿಗೆ ಬರಂಗಿಲ್ಲ ಸರ್.